ಪ್ರೇಕ್ಷಕರನ್ನ ವೀಕ್ಷಕರನ್ನ ಮುಟ್ಟುವಂಥ ಒಂದು 4 ಟೈರ್ ಸಿಸ್ಟಮ್ ಇಟ್ಟಿದ್ದೀವಿ. ಸಮುದಾಯ ಬಾನುಲಿ ಆ ಬಾನುಲಿ ಕೇಂದ್ರದಲ್ಲಿ ಈಗಾಗಲೇ ನಾವು ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ವಿ. ಅದರಲ್ಲೂ ನಮಗೆ ಕೇಂದ್ರ ಸರ್ಕಾರದ ಯೋಜನೆಯಿಂದ 3 ವರ್ಷದ ಯೋಜನೆ ಮಾಡ್ತಾರೆ. ಅದು ಆಲ್ಮೋಸ್ಟ್ 37 lakhs ಕೊಡುತ್ತೆ ಸೆಂಟ್ರಲ್ 3 ವರ್ಷ ಸರಣಿ ಕಾರ್ಯಕ್ರಮಗಳನ್ನು ವಿಸ್ತರಿಸ್ತೀವಿ. ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಭೌಗೋಳಿಕ ಹಿನ್ನೆಲೆಯನ್ನು ಇಟ್ಕೊಂಡು ಆ ಒಂದು ಯೋಜನೆಯನ್ನು ಕಂಪ್ಲೀಟ್ ಮಾಡಿದ್ವಿ. ನಮ್ಮ ರೇಡಿಯೋ ಸಿದ್ಧಾರ್ಥ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಗಂಟೆಗಳ ಪ್ರಸಾರವನ್ನು ಮಾಡಿದ್ವಿ. ನಾವು ಅತಿ ಹೆಚ್ಚಾಗಿ ಪ್ರಸಾರ ಮಾಡ್ತಾ ಕೃಷಿ, ಮಹಿಳಾ ಸಬಲೀಕರಣ ಮತ್ತು ಜನಪದ, ಇತರ ವಿಚಾರ, ಶಿಕ್ಷಣ, ಉದ್ಯೋಗ, ಈ ಥರದ ವಿಚಾರಗಳು ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಪದೇ ಪದೇ ನಮ್ಮ ಮಾನ್ಯ ಕಾರ್ಯದರ್ಶಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಕೆರೆ ಕಡೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅದೊಂದು ಯೋಜನೆಯನ್ನು ಅಂದ್ಕೊಂಡಿದ್ದು ಅಷ್ಟೊತ್ತಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಿದ್ದರಿಂದ ಮಹಿಳಾ ಸಬಲೀಕರಣ, ಕೃಷಿಯಲ್ಲಿ ಮಹಿಳೆಯರ ಪಾಲ್ಗೊಳ್ಳಿಕೆ ಕೊಟ್ಟು ಒಂದು ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸೊ ಇನ್ನು ಈ ಥರದ ಪರಿಕಲ್ಪನೆಗಳನ್ನ ಅಂದ್ಕೊಳ್ಳುವಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದಲೇ ನಮಗೆ ಈ ಥರದ ಒಂದು ಆಫರ್ ಬಂದಿದೆ. ರೋಗಿ ಬಯಸಿದ್ದು ಅಲ್ಲನ್ನ ವೈದ್ಯ ಕೇಳಿತು ಅಲ್ಲನ್ನ ಅಂದಾಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ತಾ ಇದೆ. ಅದು ನಮಗೆ ದುಡ್ಡು ಕೊಡ್ತಾರೆ ಅನ್ನುವಂಥ ಇಂಟರ್ವ್ಯೂಸ್ನೆಲ್ಲ ಅಥವಾ ಆ ಥರ ಆಫರ್ ಇಲ್ಲ. ಜನಕ್ಕೆ ಮಾಹಿತಿಯನ್ನು ಕೊಡಬೇಕು. ಸರ್ಕಾರದ ಯೋಜನೆಗಳನ್ನ, ಸವಲತ್ತುಗಳನ್ನ ತಿಳಿಸುವಲ್ಲಿ ನಮ್ಮ ಸಮುದಾಯ ಬಾನುಲಿಯ ಪಾತ್ರ ಇದೆ. ಅದನ್ನು ಸದ್ಬಳಕೆ ಮಾಡಬೇಕು ಅಂತ ಬಂದಿದ್ದಾರೆ ಅಂತೇಳಿ ಸರಣಿ ಕಾರ್ಯಕ್ರಮವನ್ನು ಮಾಡೋಣ. ನೀವು ಕೊಡುವಂಥ ವಿಷಯಗಳ ಆಧಾರದಲ್ಲಿ ನಾವು ತಿಳಿಸ್ಕೊಂಡು ಅದನ್ನು ಈಗಾಗಲೇ ಆರಂಭ ಮಾಡಿದ್ದೀವಿ. ರೆಕಾರ್ಡ್ ಮಾಡಲಿಕ್ಕೆ ಒಂದು 4 ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಅದನ್ನು ಶಿಸ್ತುಬದ್ಧವಾಗಿ ಮಾಡ್ತೀವಿ. ಬೇರೆ ಬೇರೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅದನ್ನೆಲ್ಲವನ್ನು ಪ್ರಸಾರ ಮಾಡ್ತೀವಿ. ಅದಕ್ಕೆ ಡಿಜಿಟಲ್ ಗ್ರಾಫಿಕ್ಸ್ ಈ ಥರದ್ದೆಲ್ಲ ಎಫೆಕ್ಟ್ಸ್ಗಳನ್ನು ಹಾಕಿ ಕೇಳುಗರಿಗೆ ನೀಟಾಗಿ ಅದರ ವಿಷಯವನ್ನು ಪ್ರಸ್ತುತಪಡಿಸುವಂಥ ಕೆಲಸವನ್ನು ರೇಡಿಯೋ ಸಿದ್ಧಾರ್ಥ ಮಾಡ್ತೀವಿ. ಜೊತೆಗೆ ಇವತ್ತು ಯಾಕೆ ಈ ಥರದ ಸಣ್ಣ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮಾಧ್ಯಮ ಲೋಕದ ಮಂದಿಗೆ ಇವತ್ತು ಉತ್ತಮವಾದಂಥ ಅಥವಾ ಅರ್ಥಪೂರ್ಣವಾದಂಥ ಬೆಲೆ ಒಂದು ಪತ್ರಿಕಾ ದಿನಾಚರಣೆಯನ್ನು ಮಾಡ್ತೀವಿ. ಅರ್ಮನ್ ಮಂಗ್ಲಿಂಗ್ ಅಂತ ಅನ್ನುವಂಥ ಒಬ್ಬ ಜರ್ಮನ್ ಪಾದ್ರಿ ಕನ್ನಡದ ಪತ್ರಿಕೆಯನ್ನು ಆರಂಭಿಸ್ತಾನೆ. ಇಲ್ಲಿ ನಾವು ಕಾರವಾರಕ್ಕೆ ಬರ್ತಾನೆ. ಕಾರವಾರದಲ್ಲಿ ಬಂದು ಅವರು ಮತ ಪ್ರಚಾರವನ್ನು ಆರಂಭ ಮಾಡಿದ ನಂತರ ಮಂಗಳೂರಿನ ನೆಲೆ ನಿಂತು ಕನ್ನಡದ ಪತ್ರಿಕೆಯನ್ನು ಅವನು ತರ್ತಾನೆ. ಅಚ್ಚು ಮಳೆ ಎಷ್ಟು ಜನ ಕೊಟ್ಟಿದ್ದು ಮತ್ತು ಮಳೆ ಜೋಡಿಸಿದ್ದು ಉಲ್ಟಾ ಪಲ್ಟಾ ಜೋಡಿಸ್ತೀವಿ. ನಾವು ಆ ಥರದ ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀವಿ. ವಿದ್ಯಾರ್ಥಿ ಪ್ರಯತ್ನಿಸ್ತೀನಿ. ಯಾಕೆಂದರೆ ಮಳೆಯನ್ನು ಉಲ್ಟಾ ಜೋಡಿಸಿ ಪ್ರಿಂಟ್ ಹಾಕ್ತೀವಿ. ಉಲ್ಟಾ ಜೋಡಿಸಿ ಅದು ಬ್ಲಾಕ್ ಮಾಡಿ ಆನಂತರ ಪ್ರಿಂಟ್ ಹಾಕ್ತೀವಿ. ಭಾಳ ಕಷ್ಟಪಟ್ಟು ಆ ಒಂದು ಮುದ್ರಣವನ್ನು ಆರಂಭಿಸ್ತೀವಿ. ಆನಂತರ ಅದು ಬಳ್ಳಾರಿ ಸಿಗ್ತಾಗುತ್ತೆ. ಹೀಗೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ವಿಸ್ತರಣೆ ಆಗ್ತದೆ. ಅಂದರೆ ಬ್ರಿಟಿಷ್ ಅವರಿಂದಲೇ ಅಥವಾ ಬೇರೆ ಪಾಶ್ಚಾತ್ಯ ರಾಷ್ಟ್ರಗಳ ಹಿಂದನೇ ನಾವು ಎಲ್ಲ ಕಲಿಕೆಗಳನ್ನು ಆರಂಭ ಮಾಡ್ತೀವಿ ಅಂತೇಳಿ ಪತ್ರಿಕೋದ್ಯಮಗಳು ಕೂಡ ಅವರಿಂದನೇ ಆರಂಭ ಆಯಿತು. 90ರ ದಶಕದಲ್ಲಿ ಕೂಡ ಸ್ಟಾರ್ ನೆಟ್ವರ್ಕ್ ನಂತರ ಸ್ಯಾಟಲೈಟ್ ಚಾನಲ್ ವ್ಯವಸ್ಥೆ ಆಯಿತು. ಸೊ ಹೀಗೆ ಬೇರೆ ಬೇರೆ ಮೂಲಗಳಿಂದ ಪತ್ರಿಕೋದ್ಯಮ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಏನೇ ಮಾಹಿತಿಗಳಿರಲಿ ಅಥವಾ ಶಿಕ್ಷಣವಿರಲಿ ಮನರಂಜನೆ ಕೊಡಬೇಕಾದ್ರೆ ಮಾಧ್ಯಮದ ಪಾತ್ರ ಪ್ರಮುಖವಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ದುಡಿತಕ್ಕಂಥ ಎಲ್ಲರಿಗೂ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ನಾನು ಈ ಸಿದ್ಧಾರ್ಥ ರೇಡಿಯೋ ಪರವಾಗಿ ಅಥವಾ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಪರವಾಗಿ ಶುಭಾಶಯ ಕೊಡ್ತಾ ನಾವು ಕೂಡ ನಿಮ್ಮೊಂದಿಗೆ ಹೆಜ್ಜೆ ಇಡ್ತೀವಿ, ಕಾಲಿಡ್ತೀವಿ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಪರಿಕಲ್ಪನೆ ಮಾಡಿರ್ತಕ್ಕಂಥ ಜಂಟಿ ನಿರ್ದೇಶಕರಾದ ವಿಭಾಗದ ಪರವಾಗಿ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸಲ್ಲಿಸ್ತೀನಿ. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಷ್ಟು ಬಿಡುವಿಲ್ಲದೆ ಅರ್ಥಪೂರ್ಣ ಸಬ್ಜೆಕ್ಟ್ನ ಅರ್ಥವನ್ನು ಗ್ರಹಿಸಿ ಅಥವಾ ನಮ್ಮ ಪಾಲ್ಗೊಳ್ಳುವಿಕೆ ಜಿಲ್ಲಾಡಳಿತದ ಪಾತ್ರ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ದಾರೆ. ಅವರ ಒಂದು ಪರಿಕಲ್ಪನೆ ಮತ್ತು ಅವರ ಒಂದು ಟೈಮನ್ನು ಕೊಟ್ಟು ಬಂದಿದ್ದಾರೆ. ಸೊ ಅದಕ್ಕೆ ನಾವು ಸಂಸ್ಥೆ ಪರವಾಗಿ ನಾನು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ. ಈ ಎಲ್ಲ ಪರಿಕಲ್ಪನೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ವಿದ್ಯಾರ್ಥಿಗಳು. ನಾವ್ಯಾರು ಟೀಚರ್ಸ್ಗಳು ಇನ್ವಾಲ್ವ್ ಆಗಲ್ಲ. ಒಂದು ಟೈಟಲ್ ಕೊಡ್ತೀವಿ, ಅವರೇ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ರೂಪಿಸ್ಬೇಕು, ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕು, ಡಬ್ಬಿಂಗನ್ನು ಮಾಡಬೇಕು, ಆಕ್ಟಿಂಗನ್ನು ಮಾಡಬೇಕು, ಮತ್ತು ಎಲ್ಲ ವಿಡಿಯೋ ಎಡಿಟ್ ಮಾಡಿ ಅದನ್ನು ಪ್ರಚಾರ ಪಡಿಸ್ಬೇಕು. ಇಷ್ಟೆಲ್ಲ ಕೆಲಸಗಳನ್ನು ನಮ್ಮ ವಿದ್ಯಾರ್ಥಿಗಳು ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಅವರೆಲ್ಲ ಮಾಸ್ಟರ್ ಡಿಗ್ರಿ ಕೆಲಸ ಮಾಡ್ತಾರೆ. ಯಾವುದೇ ಅಮ್ಮು ಬಿಲ್ಲು ಇಲ್ಲಿ ಇಟ್ಬಿಟ್ಟು ಹೊರಗಡೆ ಬರಬೇಕು. ಅದು ಬರಬೇಕಾದ್ರೆ ಅದನ್ನು ಕಲ್ತ್ಕೊಂಡು ನಾವು ಕಲ್ತಿದ್ದು ನಮ್ಮ ಮಾನ್ಯ ಪರಮೇಶ್ವರ್ ಅಂತ ಅವರು ಇಟ್ಸ್ ನಾಟ್ ಎ ಪೊಲಿಟಿಷಿಯನ್, ಇಟ್ಸ್ ಎ ಸೈನ್ಸಿಸ್ಟ್ ಆ್ಯಂಡ್ ಆಲ್ಸೋ ದಿ ಗುಡ್ ಎಜುಕೇಷನಿಸ್ಟ್. ಅವರು ಮಾಡುವಂಥ ಕೆಲಸ ಕೊಡುವಂಥ ದೀಕ್ಷೆ ಇದೆಯಲ್ಲ, ಅವು ನಮಗೆ ಎಲ್ಲ ಪಾಠ ಕಲಿಸ್ಕೊಳ್ತಾರೆ. ನಾವು ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿಯ ಪರಿಕಲ್ಪನೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಇದ್ಯಾದ್ರೂ ನಮ್ಮದು ಏನು ಒಂದು ಪಾತ್ರ ಇಲ್ಲ, ಎಲ್ಲವನ್ನು ಅವರೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದೊಂದು ಕಲಿಕೆ ಮತ್ತು ಗಳಿಕೆ ಎರಡೂ ಇರ್ತದೆ. ಸೊ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇಂಥ ಕಾರ್ಯಕ್ರಮವನ್ನು ಸರಣಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಡ್ತೀವಿ. ನಿಮ್ಮ ಸಹಕಾರ ಇರಲಿ.
ಬೇರೆ ಬೇರೆ ಇಲಾಖೆ ಕಾರ್ಯಕ್ರಮವನ್ನು ಕೊಟ್ಟು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಂದು ತುಂಬ ಸುದೀರ್ಘವಾಗಿ ರಿಸೋರ್ಸ್ ಪರ್ಸನ್ಸ್ ಅನ್ನು ಕರೆಸಿದ್ದಾರೆ, ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಬರ್ತಿದ್ದಾರೆ. ಇದಕ್ಕೆ ಎಷ್ಟು ಒಂದು ಎಫರ್ಟ್ ಹಾಕಿರ್ತಾರೆ ಅಂತ ನನಗೆ ಗೊತ್ತಿದೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಂಟೈರ್ ಟೀಮ್ಸ್ ಎಫರ್ಟ್. ಈಗಾಗಲೇ ಡಾಕ್ಟರ್ ಮುದ್ದೇಶ್ ಅವರು ಹೇಳಿದರು, ಸುಮಾರು 1 lakh ಪೀಪಲ್ ಆರ್ ಲಿಸ್ನಿಂಗ್ ಟು ರೇಡಿಯೋ ಸಿದ್ಧಾರ್ಥ 90.8 FM ಇನ್ ತುಮಕೂರು. ನನ್ನ ಮನವಿ ನಿಮಗೆ, ನಮ್ಮ ಜಿಲ್ಲೆಯಲ್ಲಿ ಏನು 28 ಲಕ್ಷ ಜನಸಂಖ್ಯೆ ಇದೆ. ಅಷ್ಟೊಂದು ಜನ ಕೂಡ ಇದಕ್ಕೆ ಒಂದು ಟ್ಯೂನ್ ಇನ್ ಆಗಬೇಕು, ಕೇಳಬೇಕು. ಅದಕ್ಕೆ ಏನೇನು ಕ್ರಮಗಳು ತಗೋಬಹುದು ಅದನ್ನು ತಾವು ತಗೋಬೇಕು ಅಂತ ನಿಮಗೆ ಮತ್ತು ನಿಮ್ಮ ಸ್ಟೂಡೆಂಟ್ಸ್ಗೆ ಮುಖ್ಯವಾಗಿ ನಾನು ಕೇಳ್ತಾ ಇದ್ದೀನಿ. ಬಿಕಾಸ್ ಇಟ್ ಈಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಆಡಿಯನ್ಸನ್ನು ಕವರ್ ಮಾಡುವ ರೀತಿಯಲ್ಲಿ ಪ್ರೋಗ್ರಾಮ್ಸನ್ನು ತಾವು ಚಾಕ್ಔಟ್ ಮಾಡಿದರೆ ಖಂಡಿತವಾಗಿ ಜನ ಕೇಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಆನರಬಲ್ DCM ಆ್ಯಂಡ್ ಆನರಬಲ್ RM ಸರ್, ಡಾಕ್ಟರ್ G. ಪರಮೇಶ್ವರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ರೈತರಿಗೆ ಈಗಾಗಲೇ ನಾವು 2 ಸರಿ ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ತುಮಕೂರು ಮಾಡೆಲ್ ಅಂತಲೇ ಕ್ಯಾಬಿನೆಟಲ್ಲಿ ಅದನ್ನು ಕರೆದಿದ್ರು. ಅದರಲ್ಲಿ ಸುಮಾರು ಆಲ್ಮೋಸ್ಟ್ 1500 crores ವರ್ತ್ ಎಕ್ವಿಪ್ಮೆಂಟ್ಸನ್ನು 1 ಲಕ್ಷ ರೈತರಿಗೆ ನಾವು ಕೊಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ತುಮಕೂರು ಜಿಲ್ಲೆಯಲ್ಲಿ ಆವರೇಜ್ ರೈನ್ಫಾಲ್ ಇಸ್ ಓನ್ಲಿ 560 millimeters ಆ್ಯಂಡ್ ಮೇಜರ್ ರಿವರ್ ಸೋರ್ಸಸ್ ಯಾವುದೂ ಇಲ್ಲ. ಆ್ಯಂಡ್ ಇರಿಗೇಟೆಡ್ ಲ್ಯಾಂಡ್ ಅಂತ ಹೇಳಿದರೆ ಬರೀ 1 lakh hectares ಇದೆ. ಬಟ್ ಕೃಷಿ ಪ್ರದೇಶ ಅಂತ ಹೇಳಿದರೆ ಹಾರ್ಟಿಕಲ್ಚರ್ 3 lakh hectares, ಅಗ್ರಿಕಲ್ಚರ್ 3 lakh hectares. ಬಟ್ ಇರಿಗೇಟೆಡ್ ಲ್ಯಾಂಡ್ ಭಾಳ ಕಡಿಮೆ ಇದೆ. ಸೊ ಅವರವರು ಬೋರ್ವೆಲ್ ಇಟ್ಕೊಂಡು ಕೃಷಿ ಮತ್ತು ತೋಟಗಾರಿಕೆಯನ್ನು ಅವರು ಮಾಡ್ತಾರೆ. ಸೊ ಹಾಗಾಗಿ ಈ ಡ್ರಿಪ್ ಇರಿಗೇಷನ್, ಮೈಕ್ರೋ ಇರಿಗೇಷನ್ ಇದಕ್ಕೆ ಒಂದು ಆದ್ಯತೆ ಕೊಟ್ಟು ಅದೊಂದು ಒಂದು ಎಕ್ವಿಪ್ಮೆಂಟ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 2 programs, November 2nd 2024 ಆ್ಯಂಡ್ Jan 29 ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್ ಭಾಳ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಬಿಫೋರ್ ಇಂಡಿಪೆಂಡೆನ್ಸು ನಮಗೆ ಫುಡ್ ಗ್ರೈನ್ಸೇ ಇರಲಿಲ್ಲ. ಪೀಪಲ್ ಡೈಡ್ ಆಫ್ ಸ್ಟಾರ್ವೇಷನ್ ಆ್ಯಂಡ್ ಫೆಮೈನ್. ಬಟ್ ಈಗ ನಾವು ಸಫಿಷಿಯೆಂಟ್ ಆಗಿ ಪ್ರೊಡಕ್ಷನ್ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಂಟ್ರೀಸಲ್ಲಿ. ಇಂಡಿಯಾ ಈಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫುಡ್ ಗ್ರೈನ್ಸ್ ಲೈಕ್ ರೈಸ್, wheat ಆ್ಯಂಡ್ pulses. So we are exporting to other countries. This is all because of Green Revolution. Green Revolution ಅಲ್ಲಿ ಹೈ yielding ಸೀಡ್ ವೆರೈಟೀಸ್ ಅನ್ನು ಅವರು ಕೊಟ್ಟಿದ್ದಾರೆ, ಮತ್ತು ಇರಿಗೇಷನ್ ಫೆಸಿಲಿಟೀಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಅಗ್ರಿಕಲ್ಚರಲ್ಲಿ ಯಾವ್ಯಾವ ಮಾಡರ್ನ್ ಟೆಕ್ನಿಕ್ಸ್ ಅನ್ನು ಬಳಸಬಹುದು ಅಂತ ಬೇರೆ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇಂದಾನು ಹೆಲ್ಪ್ ಅನ್ನು ತಗೊಂಡು ನಮ್ಮ ಭಾರತ ದೇಶದಲ್ಲಿ ಇವತ್ತು ವಿ ಆರ್ ಬಿಕಮ್ ಅ ಸರ್ಪ್ಲಸ್ ಕಂಟ್ರಿ, ಸರ್ಪ್ಲಸ್ ಪ್ರೊಡಕ್ಷನ್ ಕಂಟ್ರಿ ಆಗಿ ನಾವು ಒಂದು ಸುಧಾರಣೆ ಆಗಿದೆ. ಆ್ಯಂಡ್ ಆಲ್ಸೋ ಇಂಡಿಯಾ ಇಸ್ ಆಲ್ಮೋಸ್ಟ್ ಈಗ 2nd largest ಪಾಪ್ಯುಲೇಷನ್ ಇರುವ ದೇಶ. ನಾವು ಬೇಸಿಕ್ ಫುಡ್ಡನ್ನು ನಾವು ಪ್ರತಿಯೊಬ್ಬರು ಕೂಡ ಕೊಡಬೇಕು. ಸೊ ದ್ಯಾಟ್ ಈಸ್ ವೈ ಅಗ್ರಿಕಲ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅವರ್ ನೇಷನ್. ಬಿಕಾಸ್ ಫಸ್ಟ್ ಥಿಂಗ್ ಇಸ್ ವಿ ನೀಡ್ ಟು ಫೀಡ್ ಅವರ್ ಪಾಪ್ಯುಲೇಷನ್. ಅದಾದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡೋದು. ದಟ್ ಇಸ್ ವೈ ವಿ ಕಾಲ್ ಅಗ್ರಿಕಲ್ಚರ್ ಆಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್. ಆ್ಯಂಡ್ ಆಲ್ಸೋ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6 ಲಕ್ಷ ರೈತರು ಇದ್ದಾರೆ, ರೈತರು ಫ್ಯಾಮಿಲೀಸ್ ಇದ್ದಾರೆ. ಆ್ಯಂಡ್ 6 lakh hectares ಆಫ್ ಲ್ಯಾಂಡ್ ಇಸ್ ಅಂಡರ್ ಕಲ್ಟಿವೇಷನ್, ಮೇ ಬಿ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ಆ್ಯಂಡ್ ವಿ ಮೇಜರ್ಲಿ ಪ್ರೊಡ್ಯೂಸ್ ರಾಗಿ ಆ್ಯಂಡ್ ಗ್ರೌಂಡ್ನಟ್ ಆ್ಯಂಡ್ ಮೇನ್ಲಿ ರೈನ್ ಫೆಡ್. ಬಿಕಾಸ್ ನಮ್ಮ ಜಿಲ್ಲೆಯಲ್ಲಿ ಏನು ಅಷ್ಟೊಂದು ಇರಿಗೇಷನ್ ಫೆಸಿಲಿಟೀಸ್ ಇಲ್ಲ. ಬಟ್ ಆ ಒಂದು ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯವಾದ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಲೈಕ್ ಎತ್ತಿನೊಳೆ, ಅಪ್ಪರ್ ಭದ್ರಾ, ಹೇಮಾವತಿ ಇದೆಲ್ಲ ಕೂಡ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಡೈರೆಕ್ಷನ್ಸ್ ಆಫ್ ಆನರಬಲ್ DCM ಸರ್. ಆ್ಯಂಡ್ ಆಲ್ಸೋ ನಮ್ಮ ಜಿಲ್ಲಾಡಳಿತ ವತಿಯಿಂದ ಲಾಸ್ಟ್ 1 year ಅಲ್ಲಿ ಮಾತ್ರ ವಿ ಹ್ಯಾವ್ ಅಕ್ವೈರ್ಡ್ ಅರೌಂಡ್ 3000 acres ಆಫ್ ಲ್ಯಾಂಡ್ ಫಾರ್ ಮೇಜರ್ ಇರಿಗೇಷನ್ ಎತ್ತಿನೊಳೆ. ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಬೈ ದಿಸ್ ಇಯರ್ ನೀರು ಬರುತ್ತೆ ಅಂತ. With this we will be able to give for drinking water also and maybe for irrigation also. In Kortegere and Madhugiri tank filling projects kuda as a off route of Ethinole we are doing. So ಒಟ್ಟಾರೆಯಾಗಿ ಒಂದು ದೂರದೃಷ್ಟಿಯಿಂದ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ಮೆಂಟ್ದು ವೇರಿಯಸ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳು, PM ಕಿಸಾನ್ ಎಲ್ಲ ಕೂಡ ನಾವು 100% ಅದಕ್ಕಿಂತನೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ ಆಲ್ ದಿ ಎಫರ್ಟ್. ಸೊ ನಮ್ಮ ಕೆಲಸಗಳು ಯಾವಾಗಲೂ ರೈತರ ಪರ ಇರಬೇಕು ಅನ್ನೋದೇ
ಡೈರೆಕ್ಷನ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ಎವ್ರಿ ರೈತರದು ಕನಸು ಅಂತ ಹೇಳಿದ್ರೆ ಅವರು ಜಮೀನ್ದು RTC ಸರಿಯಾಗಿ ಇರಬೇಕು, ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಇಮಿಡಿಯೇಟ್ ಆಗಿ ಅವರಿಗೆ ಸಿಗಬೇಕು ಅನ್ನೋದು. ಸೊ ಆ ಒಂದು ಡೈರೆಕ್ಷನ್ಸ್ ಇಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ, ಇವತ್ತು July 1 ಇದೆ, ಸೊ ಇಟ್ಸ್ ಆಲ್ಸೋ ರೆವಿನ್ಯೂ ಡೇ ದಟ್ ವಿ ಆರ್ ಸೆಲೆಬ್ರೇಟಿಂಗ್. ಲಾಸ್ಟ್ 1 year ಅಲ್ಲಿ ಸುಮಾರು 1.56 lakh ರೈತರಿಗೆ RTCs, ಅದು ಪೌತಿ ಖಾತೆ ಇರ್ಬೋದು ಅಥವಾ ಕಂದಾಯ ಗ್ರಾಮಗಳು ಇರ್ಬೋದು, ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಿ ಗಿನ್ನೆಸ್ ರೆಕಾರ್ಡ್ ಅನ್ನು ಮಾಡಿದ್ವಿ. ಮತ್ತು ಈಗ ಕೂಡ ನಮಗೆ ಕೊಟ್ಟಿರುವ ಡೈರೆಕ್ಷನ್ಸ್ ಇನ್ನೊಂದು 2 ಲಕ್ಷ ಪೌತಿ ಖಾತೆ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತ. ಸೊ ಆಲ್ ದಿಸ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ ದ ಫಾರ್ಮರ್ಸ್. ಈಗ ನಾವೆಲ್ಲ ಯೋಚನೆ ಮಾಡಬೇಕು, ಒಬ್ಬ ರೈತರಿಗೆ ಒಂದು ಪೌತಿ ಖಾತೆ ಆಗಬೇಕು ಅಂದರೆ ಅವರು ಆ ಕೃಷಿ ಚಟುವಟಿಕೆಯನ್ನು ಬಿಟ್ಟು ಕಚೇರಿಗೆ ಹೋಗುವುದು, 2-3 ಸರಿ ಅವ್ರು ಕೇಳುವುದು, ಮತ್ತು ಅವ್ರಿಗೆ ಏನೇನು ಪ್ರೊಸೀಜರ್ ಇದೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ನಾಟ್ ಎವ್ರಿಬಡಿ ಈಸ್ ಎಜುಕೇಟೆಡ್. ಸೊ ಇದೆಲ್ಲ ಕೂಡ ನಾವು ಸಿಂಪ್ಲಿಫೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆನರಬಲ್ RM ಸರ್ ಡೈರೆಕ್ಷನ್ಸ್ ಇಂದ ಪೌತಿ ಖಾತೆ ಆಂದೋಲನ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಮಾಡ್ತಾ ಇದೀವಿ. ರೈತರು ಮನೆ ಮನೆಗೆ ಹೋಗಿ ಅದನ್ನು ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡ್ತಾ ಇದೀವಿ. ನಾವೇ ಕೂಡ ಪ್ರೊಆಕ್ಟಿವ್ ಆಗಿ, ಈಗ ವಂಶವೃಕ್ಷ ಬೇಕಾ, ನಾವು DT ಇಂದನೇ ಲೀಗಲ್ ಹೇರ್ಸ್ ಯಾರ್ಯಾರು ಇದ್ದಾರೆ ಅದನ್ನು ಬರ್ಕೊಂಡು ವಿ ಆರ್ ಡೂಯಿಂಗ್ ಇಟ್. ಸೊ ಈ ಥರ ನಾವು ಜಿಲ್ಲಾಡಳಿತ, ಎಲ್ಲ ಇಲಾಖೆ, ನಾಟ್ ಓನ್ಲಿ ಅಗ್ರಿಕಲ್ಚರ್, ಈವನ್ ಹಾರ್ಟಿಕಲ್ಚರ್, ರೆವಿನ್ಯೂ, ಎಲ್ಲರನ್ನೂ ಸೇರಿ ರೈತರಿಗೆ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕೆ ನನಗೆ ಭಾಳ ಖುಷಿ ಆಯಿತು. ಸೊ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಿ, ಇದರದ್ದು ಹೇಗೆ ಸಕ್ಸಸ್ ಅನ್ನು ಮೆಷರ್ ಮಾಡೋದು ಅಂತ ಹೇಳಿದರೆ, ಇವತ್ತು ನಿಮಗೆ 90,000 listeners ಇದ್ರೆ, at the end of this 30 programs, at least it should increase to 1.5 lakhs. That is how you have to measure the success. ಆ ಥರ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ಸ್ ಅನ್ನು ಮಾಡಬೇಕು. ಈಗ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರೆ, ಕೆಲವರು ಈ ಒಂದು ಸೀರಿಯಲ್ ಚೆನ್ನಾಗಿದೆ ನೋಡಿ, ಈ ಒಂದು ಸೀರೀಸ್ ಚೆನ್ನಾಗಿದೆ ನೋಡಿ ಅಂತ. ಸೊ ಇಫ್ ಇಟ್ ಇಸ್ ಅ ಗುಡ್ ಪ್ರಾಡಕ್ಟ್, ಅಡ್ವರ್ಟೈಸ್ಮೆಂಟ್ ಅನ್ನೋದು ಬೇಕೇ ಇಲ್ಲ. ವರ್ಡ್ ಆಫ್ ಮೌತ್ ಇಂದಾನೆ ಈಗ ವಾಟ್ಸಪ್ಪಲ್ಲಿ ನಮ್ಮ ಫ್ಯಾಮಿಲಿ ಗ್ರೂಪ್ಸ್ ಇರುತ್ತೆ, ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ, ಅಲ್ಲಿ ಫಾರ್ವರ್ಡ್ ಆಗುತ್ತೆ. ಸೊ ಇಟ್ ಇಸ್ ವೆರಿ ನೈಸ್, ಪೀಪಲ್ ವಿಲ್ ಶೇರ್ ಇಟ್. ಆ್ಯಂಡ್ ಆಲ್ಸೋ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ತಾವು ಶೇರ್ ಮಾಡ್ತಿದ್ದೀರಾ ಅಂತ ಡಾಕ್ಟರ್ ಮುದ್ದೇಶ್ ಅವರು ಹೇಳಿದ್ರು, ಲೈಕ್ the Facebook and WhatsApp channels and YouTube and all that. So ಈ ಒಂದು ಸೋಷಿಯಲ್ ಮೀಡಿಯಾವನ್ನು ನಾವು ಯಾವ ಮಟ್ಟಕ್ಕೆ ಒಳ್ಳೆಯದನ್ನು ಇನ್ಫಾರ್ಮೇಷನ್ ಅನ್ನು ಕೊಡಲಿಕ್ಕೆ ಮತ್ತು ಒಂದು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಯಾವುದೇ ಒಂದು ಹುದ್ದೆಯಲ್ಲಿರುವವರಿಗೆ ಕೊಡಲಿಕ್ಕೆ ಹೆಂಗೆ ನಾವು ಬಳಸ್ತೀವಿ ಅಂತ ನಾವೆಲ್ಲರೂ ಕೂಡ ಆಸ್ ರೆಸ್ಪಾನ್ಸಿಬಲ್ ಜರ್ನಲಿಸ್ಟ್, ಈಗ ಉದಾಹರಣೆಗೆ ತಾವೆಲ್ಲರೂ ಕೂಡ ಯು ವಿಲ್ ಬಿ ಫ್ಯೂಚರ್ ಜರ್ನಲಿಸ್ಟ್, ಯು ಶುಡ್ ಆಲ್ಸೋ ಬಿ ಪಾರ್ಟ್ ಆಫ್ ಎಥಿಕಲ್ ಜರ್ನಲಿಸಮ್. ಬಿಕಾಸ್ ಪೀಪಲ್ ಅದನ್ನು ನೋಡಿದ ತಕ್ಷಣ ಅದನ್ನು ಬಿಲೀವ್ ಮಾಡ್ತಾರೆ. ಸೊ ಯು ಶುಡ್ ಬಿ ವೆರಿ ರೆಸ್ಪಾನ್ಸಿಬಲ್. ಸೊ ಆ ಒಂದು ಪ್ಲೆಜ್ ಕೂಡ ಎಲ್ಲ ಬಡ್ಡಿಂಗ್ ಜರ್ನಲಿಸ್ಟು ಇವತ್ತು ತಗೋಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ, ಡೆಪ್ಯೂಟಿ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟ್ರು ಇದನ್ನು ಸರಣಿಗಳನ್ನು ಸುಸಜ್ಜಿತವಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದ ಅರ್ಪಿಸ್ತಾ, ಹಾಗೂ ಸಿದ್ಧಾರ್ಥ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೂ ಧನ್ಯವಾದ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.